ಸ್ವಲ್ಪ ಅಷ್ಟೇ ಕೈಲಿ ಮಾಡಬೇಕು. ಸ್ವಲ್ಪ ಇದು ಅದು ಇಂಟು 45 ಡಿಗ್ರಿ ಇರುತ್ತೆ. 45 ಡಿಗ್ರಿ ಬರೋದು ಇಡಕ್ ಬರ್ತದೆ. ಇಲ್ಲಿಂದ 45 ಡಿಗ್ರಿ ಇಡ್ಬೋದು, ಇಲ್ಲ ಸ್ವಲ್ಪ 45 ಡಿಗ್ರಿ ಅಂದಾಜು ನೋಡ್ಕೊಂಡು ಹಾಕೊಂಡ್ರೆ ತೋರಿಸ್ಬೋದು ಅಷ್ಟೇ. ನೀವು ಇದು ಡೈಮೆನ್ಷನ್ ತೋರಿಸ್ಬೇಕು. ಎಷ್ಟೈತಪ್ಪ ಅಂದ್ರೆ ಈಗ ತೋರಿಸಿವಲ್ಲ ನಾವು ಇಷ್ಟೇ ಬರೀಬೇಕು. ಅದು ಸೈಜ್ ಜಾಸ್ತಿ ಹಾಕಿರ್ತೀವಿ ನಾವು, ಬರಿಬೇಕಾದ್ರೆ ಅಷ್ಟೇ ಬರೀಬೇಕು. ಇಲ್ಲಿ ನಮ್ಗೆ ಇದು ಡಿಗ್ರಿ ತೋರ್ಸಕ್ಕೆ ಎಷ್ಟು ಬರ್ತದೆ? 1.2 mm ಬರುತ್ತೆ ನಮ್ಗೆ. 1.2 mm ಹಾಕೊಂಡ್ರೆ ನಮ್ಗೆ ಇಲ್ಲಿ ಡಿಗ್ರಿ ತೋರ್ಸಕ್ಕೆ ಆಗೋಲ್ಲ ಅಂತ ನಾವು ಸ್ವಲ್ಪ ಜಾಸ್ತಿ ಹಾಕೊಂಡ್ರಿ. .2D 0.12 0.12D. ಇದೆಷ್ಟೈತಪ್ಪ ಅಂದ್ರೆ 45 ಡಿಗ್ರಿ ಇರುತ್ತೆ. ಇಲ್ಲಿ ನಿಮ್ಗೆ ಇದು ಎಷ್ಟೈತಿ? ಇಲ್ಲಿ 10 ಅಂದ್ರೆ ನಾವು ತೋರಿಸ್ತೀವಿ. ಇಲ್ಲಿ ಡಿ ಅಂತ ತೋರಿಸ್ತೀವಿ ನಾವು. ಇಲ್ಲಿ ಡಯ ಇದು ಬೋಲ್ಟಿನ ಡಯ ಇರುತ್ತೆ. ಬೋಲ್ಟ್ ಇರ್ತಲ್ಲ, ಅದು ಬೋಲ್ಟ್ ವೈಸರ್ ಇರುತ್ತೆ. ಇವಾಗ ವೈಸರ್ ಯೂಸ್ ಮಾಡ್ತೀವಿ ಎಲ್ಲ ಕಡೆನೂ ಜಾಸ್ತಿ. ಇನ್ನೊಂದ್ ತರ ಬರುತ್ತೆ ಸ್ಪ್ರಿಂಗ್ ವೈಸರ್ ಅಂತ. ಇದು ಸ್ಪ್ರಿಂಗ್ ವೈಸರ್. ಇದು ಸೈಜ್ ತರ ಹೋದ್ರೆ ಕಮ್ಮಿ ಆಗುತ್ತೆ. ನಾವು ಸೈಜ್ ಬಿಟ್ಟು ಹಾಕ್ಬೇಕು. ಆಮೇಲೆ ಸೈಜ್ ಡೈಮೆನ್ಷನ್ ಸೇಮ್ ಬರೀಬೇಕಾಗುತ್ತೆ. ಒಂದು 5 ಮುಂದೆ 2 ಲೈನ್ ಹಾಕಬೇಕು. ಈ ತರ 5 ಮುಂದೆ 2 ಲೈನ್ ಹಾಕಬೇಕು. ಲೆಂತ್ ಒಂದು 50 ಇದ್ರೆ ಬರುತ್ತೆ. 50 ಇರಬಹುದು. 50 ಹಾಕೊಳ್ರಿ. ಇಲ್ಲಿ 5 ಮುಂದೆ 2 ಲೈನ್ ಹಾಕಬೇಕು. ಲೆಂತ್ 50 ಮಾಡ್ಕೊಳ್ರಿ. ಇವನ್ನ 5 ಇಟ್ಕೊಳ್ರಿ. ತಿನ್ನಾಗಿರ್ಲಿ, ಯಾಕಂದ್ರೆ ಇದು ಇದಾಗತ್ತೆ ಲೈನ್. ಈ ಸೈಡ್ ಒಂದು ತಿಕ್ ಮಾಡ್ಕೊಳ್ಳೋಣ, ಈ ಕಡೆ ಮೇಲ್ಗಡೆ ಒಂದು ತಿಕ್ ಮಾಡ್ಕೊಳ್ಳೋಣ. ಇದನ್ನ ತಿಕ್ ಮಾಡ್ಕೋಬೇಕು. ಆಮೇಲೆ ಈ ಸೈಡ್ ಕೆಳಗಡೆ ಬಾಟಮ್ ಒಂದು ತಿಕ್ ಮಾಡ್ಬೇಕು. ಇದು ಇಲ್ಲೇನು ರೈಟ್ ಸೈಡ್, ಈ ಸೈಡ್ ಲೆಫ್ಟ್ ಸೈಡ್ ತಿಕ್ ಮಾಡ್ಕೋಬೇಕು. ಆಮೇಲೆ ಈ ಸೆಂಟ್ರಲ್ ನೋಡ್ಕೋಬೇಕು. ಸೆಂಟ್ರಲ್ 25 ಐತಲ್ಲ, ಈ ಸೆಂಟ್ರಲ್ ಬರುತ್ತೆ. ಒಂದ್ ಈ ಕಡೆ ಒಂದು 2 mm ಬಿಟ್ಟು ಇಲ್ಲೊಂದು ಲೈನ್ ಹಾಕಬೇಕು. ತಿಕ್ ಮಾಡ್ಕೋಬೇಕು. ಇಷ್ಟು ಈ ಕಡೆ ಒಂದು 2 mm ಬಿಟ್ಟು ಇಲ್ಲಿ ತಿಕ್ ಮಾಡ್ಕೋಬೇಕು. ಇಷ್ಟು ಫಸ್ಟ್ 5 ಲೈನ್ ಹಾಕಬೇಕು. ಲೆಂತ್ ವೈಸರ್ ನೋಡಕ್ಕೆ ಹೆಂಗಿರ್ತದೆ ನೋಡೋಣ. ಈ ಕೆಳಗೆ ಲೈನಿಗೆ ಇದಕ್ಕೆ ಒಂದು ಇದು ಹಾಕಬೇಕು. ಸುಮ್ಮನೆ ಆರ್ ತರ ಮಾಡ್ಕೋಬೇಕು.
ಈ ಲಾಸ್ಟ್ ಇಲ್ಲಿಂದ ಕೆಳಗಡೆ ಎಂಡಿಗೆ ಇಲ್ಲಿಂದ 2M ಬಿಟ್ಕೊಂಡು ಒಂದು ಲೈನ್ ಹಾಕೋಬೇಕು. ಆಮೇಲೆ ಈ ಕಡೆ ಹಾಕೊಳ್ಳೋದು. ಇದಾಯ್ತಾ? ಇಲ್ಲಿಂದ ತಗೋಬೇಕು. ಅವಾಗ ಇದು 10M ಇದು 5M ಗ್ಯಾಪ್ ನಲ್ಲಿ ಬರ್ಬೇಕು ಅಂತದ್ದು ಅದಷ್ಟು ಆಲ್ಮೋಸ್ಟ್. ಇದನ್ನ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ನಲ್ಲಿ ಮಾಡಬೇಕು. ಇಲ್ಲಿ ಯಾವ ಮಾಡ್ರಿ ಇಲ್ಲಿನೂ ಅದೇ ತರ ಮಾಡಬೇಕು. ಈ ಸೈಡ್ನು ಹಂಗೆ ಮಾಡಬೇಕು. ಫೈವ್ಗೆ ಲೆಂತ್ ಒಂದು 40 ಮೀಟರ್ ಬರುತ್ತೆ, 50 ಮೀಟರ್ ಬರುತ್ತೆ. 40ಲಿಂದ 50 ವರೆಗೂ ಲೆಂತ್ ಹಾಕೋಬೇಕು. ಈ ತರ ಇಲ್ಲಿ ಮೇಲ್ಗಡೆ ಇದನ್ನ ಕಟ್ ಮಾಡ್ಕೋಬೇಕು. ಇದನ್ನ ಇಲ್ಲಿ ತಿಕ್ ಮಾಡ್ಕೋಬೇಕು. ಈ ಸೈಡ್ ಇದನ್ನ ತಿಕ್ ಮಾಡ್ಕೋಬೇಕು. ಸೆಂಟ್ರಲ್ ಮಾಡ್ಕೊಂಡು ಇಲ್ಲಿ 2M ಲಿಂದ ಇಲ್ಲಿ ತಿಕ್ ಮಾಡ್ಕೋಬೇಕು. ಈ ಕಡೆ 2M ಇಲ್ಲಿ ಗ್ಯಾಪ್ ಮಾಡಬೇಕು. ಇಷ್ಟು ಅವಾಗ ಏನಾಯ್ತಂದ್ರೆ ಈ ಎಂಡ್ಲಿಂದ ತಗೋಬೇಕು. ಫಸ್ಟ್ ಈ ಎಂಡ್ಲಿಂದ ಇಲ್ಲಿ ಒಂದು 2M ಗ್ಯಾಪ್ ಲಿಂದ ಸ್ವಲ್ಪ ಫ್ರೀಯಾಗಿ ಡ್ರಾಯಿಂಗ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಅದೇ ತರ ಇಲ್ಲಿಂದ ಇದನ್ನ ಎಂಡಿಗೆ ತಗೋಬೇಕು. ಇವಾಗ ಇಲ್ಲಿಂದ ಇಲ್ಲ ಆಯ್ತಲ್ಲ, ಇಲ್ಲಿ ಇಲ್ಲಿಂದ 5 ನಾವು ಥಿಕ್ನೆಸ್ ಎಷ್ಟಾಯ್ತಂದ್ರೆ 5 ಐತಲ್ಲ, 5 ಇಲ್ಲಿಂದ ತಗೊಂಡು ಇಲ್ಲಿಗೆ ಬರುತ್ತೆ ನಮ್ಗೆ. ಅದನ್ನ ತಿಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ. ಈಗ ಇದನ್ನ ಸ್ವಲ್ಪ ಟೇಪರ್ ಮಾಡ್ಕೋಬೇಕು. ಹಿಂಗೆ ಅನ್ಸುತ್ತೆ. ಈಗ ಈ ತರ ಆಗ್ಬೇಕು. ಇಲ್ಲಿಗೆ ಫ್ರೀ ಮಾಡ್ಕೊಂಡು ಇದನ್ನೊಂದು ಮಾಡ್ಕೊಂಡು ಇಲ್ಲಿಂದ 5M ಗ್ಯಾಪ್ ಇಟ್ಕೊಂಡು ಈ ಲೈನ್ ಹೋಗಿರುತ್ತಲ್ಲ, ಈ ಲೈನ್ ಸ್ವಲ್ಪ ಪೇಪರ್ ತಗೋಬೇಕು. ಅಷ್ಟು ಲೈನ್ ತಂದು ಇಲ್ಲಿ ಸ್ಟ್ರೇಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಕೂಡುತ್ತದೆ ನಮ್ಗೆ. ಈಗ ಒಂದ್ ಸೈಡ್ ಆಯ್ತು. ಈಗ ಇನ್ನೊಂದು ಸೈಡ್ ಇಲ್ಲಿಂದ ಸೇಮ್ ಈ ಲೈನ್ ತಗೊಂಡ್ವಿ. ಇಲ್ಲಿಂದ ಈ ಕಡೆ ಹಿಂಗೆ ಅವಾಗ ಏನೈತಿ, ನಾವು ಈ ಎಂಡಿ ತಗೊಂಡ್ವಿ, ಈ ಎಂಡಿ ತಗೋಬೇಕು. ಇಲ್ಲಿ ಸೆಂಟರ್ ತಗೊಂಡ್ವಿ, ಇಲ್ಲಿ ಇಲ್ಲಿ ಹೋಗಿ ತಗೋಬೇಕು. ಇಲ್ಲಿ ಇಷ್ಟು ತಗೋಬೇಕು. ಆಮೇಲೆ ಅಲ್ಲಿಂದ ಇನ್ನೊಂದೇನಂದ್ರೆ ಮುಂದ್ಗಡೆ ಇಲ್ಲಿಂದ ಸ್ವಲ್ಪ ಟೇಪರ್ ತಗೋಬೇಕು. ಇದನ್ನ ಇಲ್ಲಿ ತಗೊಂಡ್ವಿ ನಾವು. ಇಲ್ಲಿಂದ ಕೆಳಗಡೆ ಒಂದು 5M ನಾವು ಥಿಕ್ನೆಸ್ 5 ಐತಲ್ಲ, ಇಲ್ಲಿ ತಗೋಬೇಕು. ಇದೇ ನೋಡಕಂದ್ರೆ ಇಲ್ಲಿಂದ ಟೇಪರ್ ತಗೋಬೇಕು. ಇದು ನಮಗೀಗ ವಯಸ್ಸಾಗಿ ಕಾಣ್ತೀವಿ. ಮುಖ್ಯ ಲಕ್ಷಬೇಕು, ನಾವು ಅರೇಂಜ್ ಮಾಡ್ಕೋಬೇಕು. ಏನಾಯ್ತಂದ್ರೆ ಇಲ್ಲಿ ಇದು ಸರ್ಕಲ್ ಇರುತ್ತೆ,
ಇಲ್ಲಿ ನಾವು ಟೈಟ್ ಮಾಡ್ಬೇಕಾಗಿ ಮಾಡಿದ್ರೆ ಕೆಳಗಿದು ಕೆಳಗಡೆ ಬರುತ್ತೆ, ಮೇಲ್ಗಡೆ ಏನೈತಿ ಇದು ಕೆಳಗಡೆ ಬರುತ್ತದೆ. ಹಿಂಗೈತಿ, ಇದು ಟೈಟ್ ಮಾಡಿದ್ರೆ ಇದು ಕೆಳಗಡೆ ಕೊಡುತ್ತೆ. ಈ ತರ ಇದು ಡಬಲ್ ಹಾಕಿರೋದು ಥಿಕ್ನೆಸ್ ಇರೋದು. ಎಷ್ಟು ಇರ್ಬೇಕಂತ ಅಷ್ಟೇ ಇರ್ಬೇಕದು. ಮಾಮೂಲಿ ಬರ್ತದೆ ನಮಗೆ, ಅಂದ್ರೆ ಡಿ ಅಂತ ಬರುತ್ತೆ. ಇಲ್ಲಿ ಡಿ ಅಂತ ಬರುತ್ತೆ, ಡಿ ನಾವು ಬರ್ಕೋಬೇಕು. ಅವ್ರು ಕೊಟ್ಟಿರೋ ಸೈಜ್ ಏನಂದ್ರೆ ಡಿ ಪ್ಲಸ್ 0.5, ಡಿ ಪ್ಲಸ್ 0.5 ಇದನ್ನು ಕೊಟ್ಟಾರೆ. ಇದು ಎಷ್ಟಾಗುತ್ತೆ? 10.5 ಆಗುತ್ತೆ. ಇಲ್ಲಿ 0.1 ಇಂಟು ಡಿ ಅಂದ್ರೆ 10, ಈಗ ಎಷ್ಟಾಗುತ್ತೆ? ಇದು 1 ಆಗುತ್ತೆ. ಆಮೇಲೆ ಇದು 0.2 ಇಂಟು 10 ಅಂದ್ರೆ ಈಕ್ವಲ್ ಟು 2 ಆಗುತ್ತೆ. ಇದು 1 ಇಂಟು 6 ಇಂಟು 10 ಅಂದ್ರೆ ಇದು 16 ಆಗುತ್ತೆ. ಆ ಸೈಜ್ ಅಷ್ಟು ಇರ್ಬೇಕು ನಮ್ಗೆ ಮೆಷರ್ನಲ್ಲಿ. ಇದು ಡಿ ಪ್ಲಸ್ 0.5 ಅಂದ್ರೆ ಎಷ್ಟು ಇರಬೇಕು? 10 ಇರಬೇಕು. 10.5 ಅಂದ್ರೆ 10 ಇದಕ್ಕಿರ್ತೇನು ಡಯಾಮೀಟರ್ ಇರುತ್ತೆ, ಅದು ಸ್ವಲ್ಪ ಗ್ಯಾಪ್ ಇರುತ್ತೆ. 5 mm 0.5 mm ಗ್ಯಾಪ್ ಇರುತ್ತೆ ಅಷ್ಟೇ ಹೋಗುತ್ತೆ. ಮತ್ತೆ ಅದೇ ಕೆಲಸ ಮಾಡ್ತೀರಿ ನೀವು, ಯಾಕೆ ಜಾಯಿನ್ ಆಗ್ತಾ ಇಲ್ಲ ಉಳಿದವರು? 1.60 0.1 ಡಿ ಅಂತ ಇರುತ್ತೆ ಅಷ್ಟೇ. ಅಂದ್ರೆ 1 mm ಅಷ್ಟೇ ಇರುತ್ತೆ ಥಿಕ್ನೆಸ್. 0.1 ಡಿ ಸ್ಪ್ರಿಂಗ್ ವೈಸರ್ ಬರೋದು. ಸ್ಪ್ರಿಂಗ್ ವೈಸರ್ ಹಾಕಿ ಬರಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಸ್ಕ್ರೀನ್ ನೋಡಿ ಮಾಡ್ತೀನಿ. ಇದು ಹಿಂಗೆ ಬರ್ಬೇಕಂತ ಇದು ನಿರ್ಧಾರ ಏನಿಲ್ಲ. ಒಂದು ವಯಸ್ಸಾರು ಬೇರೆ ಬೇರೆ ತರ ಬರ್ತವೆ. ಅದು ಹೆಂಗ್ ನೋಡ್ಬೇಕು, ಸ್ವಲ್ಪ ಲೆವೆಲ್ ಬರ್ಬೇಕಷ್ಟೇ.
ಇದು ಒಂದು ಫ್ರೀಯಾಗಿ ಹಾಕೋಬೇಕು ಸುಮ್ಮನೆ ಇದು ಈಗ ಟಿಕ್ ಮಾಡ್ಕೊಂಡು ಅದು ಅಷ್ಟು ಟಿಕ್ ಮಾಡ್ಬೇಕು ಅದ್ರಂಗೆ ಇಲ್ಲಿಂದ ಹಿಂಗಾಗಿ ಹಿಂಗೋಗಿ ಮತ್ತೆ ಹಿಂಗಾಸಿ ಇಲ್ಲಿ ಬಂದಿರ್ತದೆ ಹಿಂಗೆ ಇಲ್ಲಿಂದ ಬಂದು ಇಲ್ಲಿ ಎಂಡ್ ಆಗಿರ್ತದೆ ಒಂದು ಲೈನ್ ಇಲ್ಲಿಂದ ಹೋಗಿ ಈಗ ಬಂದು ಇಲ್ಲಾಸಿ ಈಗ ಕಾಣಲ್ಲ ಯಾಕಂದ್ರೆ ಪ್ಲೇಟ್ ಕೆಳಗಿರ್ತದೆ ಇಲ್ಲಿಂದ ಹಿಂಗ್ ಬಂದಿರ್ತದೆ ಇನ್ನೊಂದು ಲೈನ್ ಇದು ಇಲ್ಲಿಂದ ಥಿಕ್ನೆಸ್ ಕಾಣ್ತಿರ್ತದೆ ತಪ್ಪ ಇದು ಥಿಕ್ನೆಸ್ ಇದೆ ಈ ಲೈನ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇದು ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಅಪ್ಲೋಡ್ ಕೊಟ್ಟು ನಿಮ್ಗೆ ಲಿಂಕ್ ಕಳಿಸ್ತೀವಿ ಯೂಟ್ಯೂಬ್ ಲಿಂಕ್ ಅದನ್ನ ನೋಡಿರ್ತೀರಾ ಅದನ್ನ ಪ್ರತಿಯೊಂದು ಕ್ಲಾಸ್ ವಿಡಿಯೋ ಇರ್ತದೆ ನೋಡ್ರಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದು ಸರ್ ಸರ್ ಬರ್ರಿ ಸರ್ ಇಲ್ಲಿ ಇದೊಂದು ಥಿಕ್ನೆಸ್ ಇದೆ ಲೈನ್ ಈ ಕ್ಲಾಸ್ನಲ್ಲಿ ಏನಾದ್ರೂ ನಿಮಗೆ ಗೊಂದಲಗಳಿದ್ರ ಕ್ಲಾಸಿಂದ ಕ್ಲಿಯರ್ ಆಗಿ ನಿಮ್ಗೆ ಯೂಟ್ಯೂಬ್ಗೆ ಅಪ್ಲೋಡ್ ಕೊಟ್ಟಿರ್ತೀವಿ ಆ ಯೂಟ್ಯೂಬ್ ಅನ್ನು ನೀವು ದಿನ ಲಿಂಕ್ ಕಳಿಸ್ತೀವಿ ನಾವು ಯೂಟ್ಯೂಬ್ ಲಿಂಕ್ ಅದನ್ನ ನೋಡ್ರಿ ಅದನ್ನ ಯೂಟ್ಯೂಬ್ ನೋಡ್ರಿ ಕ್ಲಾಸ್ ಫ್ರೀ ಇದ್ದಾಗ ಆಮೇಲೆ ಇಲ್ಲಿಂದ ಡಬಲ್ ಕಾಣುತ್ತೆ ಇದನ್ನ ಹಾಕಬೇಕು ನಾವು ಥಿಕ್ನೆಸ್ ಇಲ್ಲಿಂದ ಕಾಣುತ್ತೆ ಇಲ್ಲಿ ಹಾಕಬೇಕು ಮಂಜು ಕಮಾರ್ ಏನಪ್ಪದ ನಿನ್ ಮೆಸೇಜ್ ಏನಾದ್ರೂ ಡೌಟ್ ಇದ್ರೆ ಮೆಸೇಜ್ ಮಾಡ್ಬೇಕು ಸುಮ್ಮನೆ ಏನೋ ಮಾಡ್ತಿರಲ್ಲ ಅವ್ರ ಕ್ಲಾಸ್ ತಗೋರಿಗೆ ಮೆಸೇಜ್ ಹಾ ಯಾವ ಕಾಲೇಜ್ ನಿಮ್ದು ಜೈ ಶ್ರೀರಾಮ್ ಅಂತ ಕಳಿಸ ನಾವು ಲಿಫ್ಟ್ ಆಗ್ಬಿಟ್ಟು ನಡೆಯೋ ಮೋಸ್ಟ್ಲಿ ಕದಿನೇ ಇರ್ಬೇಕು ಮಂಜುನಾಥ್ ಕಮ್ಮರ್ ಅಂತೇಳಿ ಇದು ಸ್ಪ್ರಿಂಗ್ ವೈಸರ್ ಗೌಡ್ರು ಕೊಡ್ತೀನಿ ಅಲ್ಲೇ ಕಡೆ ಇದಕ್ಕೆ ಅಂತ ಹೇಳ್ರಿ ರೂಮ್ ಓಪನ್ ಮಾಡಕ್ ಹೋಯ್ಯನ ಸರ್ಗೆ ಒಂದು ಎಲೆಕ್ಟ್ರಿಷಿಯನ್ ಬುಕ್ ಅಂತ ಕೊಡು ಶೇಡ್ ಮಾಡ್ತೀನಿ ಅಂದ್ರೆ ಥಿಕ್ನೆಸ್ ಥಿಕ್ ಕಾಣೋದು ಥಿಕ್ನೆಸ್ ಅದು ವೈಶಾಲಿ ಥಿಕ್ನೆಸ್ ಇದು ಅದು ಬಿಡುತ್ತು ಇವೆಲ್ಲ ಏನು ಸ್ಪ್ರಿಂಗ್ ವೈಶರ್ ಸ್ಪ್ರಿಂಗ್ ವೈಸರ್ ಹಾ ಸ್ಪ್ರಿಂಗ್ ವೈಸರ್ ಇದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಹಾಕ್ಬೇಕು ಇದು ಇದೇ ಆಕಾರ ಬೇಕಂತಿಲ್ಲ ಸ್ವಲ್ಪ ಹೆಚ್ಚು ಕಡೆ ಬರ್ತಾವ ಆದ್ರೆ ಇದು ಹಿಂಗ್ ರೇಡಿಯಸ್ ತಗೊಂತಿಲ್ಲ ಹಿಂಗ್ ಮಾಡಬಾರ್ದು ಆಗ್ಬಾರ್ದು ಸೇಕ್ ಆಗ್ಬಾರ್ದು ಒಂದೇ ಇದನ್ನ ಆರ್ಕಲ್ ಬಂದಿರ್ಬೇಕು ನಿಂಗೆ ಏನ್ ತಗೊಂಡ್ರು ಬೆಂಡ್ ಮಾಡ್ಬೇಕಾದ್ರು ಈ ತರ ಬೆಂಡ್ ಆಗ್ಬೇಕು ನೀವು ಸ್ವಲ್ಪ ಹೆಚ್ಚು ಕಡೆ ಮಾಡಂಗಿಲ್ಲ ಕ್ರಾಸ್ ಇದಾಗ್ಬಾರ್ದು ಬೆಂಡ್ ಆಗ್ಬಾರ್ದು ಅವಾಗ ನೀಟ್ ಕಾಣುತ್ತೆ ಡ್ರಾಯಿಂಗ್ ಕೊಡ್ರಿ
ಅಲ್ಲ ಡಿ ತಗೋಬೇಕು ಅಷ್ಟೇ ನಾವು ನಿಮ್ ಕೆಳಗೆ ಬಂದು ಇಲ್ಲಿಂದ ಕಂಪಾಸ್ ತಗೊಂಡು ಲೈನ್ ಹಾಕ್ಬೇಕು. ಈ ತರ ಬರುತ್ತೆ ಅಂದ್ರೆ ಪೂರ ಬರಲ್ಲ, ಇದು ಜಾಸ್ತಿ ಹೋಗೋದು. ಅದಕ್ಕೆ ನಾವು 1 ಪಾಯಿಂಟ್ ಕೆಳಗೆ ಬರ್ಬೇಕು, 1 mm ಕೆಳಗೆ ಬಂದು ಅವಾಗ ಇಲ್ಲಿ ಇದನ್ನಾಯ್ತು ಇಲ್ಲಿ ಹಾಕಿದ್ರೆ ಸರ್ಕಲ್ ಆಗುತ್ತೆ. ಇದು ರೌಂಡ್ ಹೆಡ್ ಆಯ್ತು. ಇಲ್ಲಿ ಇನ್ನೊಂದು ಅಂದ್ರೆ ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದಿರುತ್ತೆ, ಏನಂದ್ರೆ ಗ್ರೂ ಇರುತ್ತೆ. ಆ ಗ್ರೂ ತೋರಿಸ್ಬೇಕಾಗುತ್ತೆ, ಯಾಕಂದ್ರೆ ನಾವು ಏನ್ ಟೈಟ್ ಮಾಡಕ್ ಬೇಕಲ್ಲ. ಇದು ಇಲ್ಲಿ ಗ್ರೂ ಇರ್ಲೇಬೇಕು. ಇದು ಎಷ್ಟೈತೆ ಹಾಕಿ ನಾವು 10 ಅಂದ್ರೆ ಡಿ, ಇದು ಡಿ ಹಾಕಿ ಡಿ ಬರೀಬೇಕು ಅಷ್ಟೇ. ಇದು ಡಿ. ಲೈಟ್ ಎಷ್ಟು ನಾವು 8 mm. ಅಂದ್ರೆ ನಾವು ಎಷ್ಟು ಬರ್ತೀವಿ ಇಲ್ಲಿ 0.8 ಡಿ. ಕ್ಯಾಪ್ಟನ್ದು ಬೇಸು ಹೆಡ್ ಇಂದು ಎಷ್ಟಾಗಿರ್ಬೇಕು ಅಂದ್ರೆ 1.8 ಡಿ ಇದೆ. 1.8 ಡಿ ಇಷ್ಟು ಡ್ರಾಯಿಂಗ್ ಇದೆ. ಇವಾಗ ನಾವು ಎಕ್ಸ್ಟ್ರಾ ಲೈನ್ ರಿಮೂವ್ ಮಾಡಬೇಕಾಗುತ್ತೆ. ನಾವು ಡ್ರಾಯಿಂಗ್ ಮಾತ್ರ ತಿಕ್ಕಾಗಿರ್ಬೇಕು. ವೈಟ್ ಇರೋದು ರೆಡ್ ಇರೋದಲ್ಲ ಇದೆಲ್ಲ ಎತ್ತಿ ತಿನ್ನಾಗಿರ್ಬೇಕು. ಡೈಮೆನ್ಷನ್ ಎಲ್ಲ ತಿನ್ನಾಗಿರ್ಬೇಕು, ಡ್ರಾಯಿಂಗ್ ಮಾತ್ರ ತಿಕ್ಕಾಗಿರ್ಬೇಕು. ಇದು ಹೆಂಗಿರುತ್ತೆ ಹೋಗುತ್ತೆ. ಮೊನ್ನೆ ನೀವು ನೋಡಿರ್ಬೇಕು, ಯಾವುದು ಇದಾಕಿ ನಾವು ನಟ್ಸ್ ಎಲ್ಲ ನಟ್ಸ್ ಹಾಕಿ ಕೆಳಗಡೆ ಎಲ್ಲ ಸೇಮ್ ಇತ್ತು, ಅಡ್ರೆಸ್ ಚೇಂಜ್ ಇತ್ತು. ನಟ್ಸ್ ಹಾಕಿ ನಾವು ಬೋರ್ಡ್ಸ್ ಹಾಕಿದ್ವಿ, ಬೋರ್ಡ್ ಅದಕ್ಕೆ ಸೇಮ್ ಬಂತು. ಅಡ್ರೆಸ್ ಚೇಂಜ್ ಆಗುತ್ತೆ ಅಲ್ಲಿ. ಅದಕ್ಕೆ ಈಗ ಅಡ್ರೆಸ್ ಇದಿಷ್ಟು ಸೇಮ್ ಹಾಕೋಬೇಕು. ಇಲ್ಲಿ ಏನ್ ಮಾಡ್ಕೊಂಡು ಸೇಮ್ ಇನ್ನು 5, 5, 10 ಸರ್ಕಲ್ ಹಾಕಿ ನೋಡ ಕೊಡಬೇಡ. ಆದ್ರೆ ಹಾಕಬೇಕಾದ್ರೆ ಡ್ರಾಯಿಂಗ್ ನೀಟಾಗಿ ಒಂದು ಪ್ಯಾರಲ್ ಇರಬೇಕು. ಇದು ಲೈನ್ ಸಿಕ್ಕರೆ ಡ್ರಾಯಿಂಗ್ ಚೆನ್ನಾಗಿ ಕಾಣ್ತಾವ ಪಕ್ಕದಲ್ಲಿ ನಿಂತ್ಕೊಂಡ್ರೆ. ನೀವು ಹೆಡ್ ಚೇಂಜ್ ಆಗುತ್ತೆ. ಹೆಡ್ ಚೇಂಜ್ ಆಗುತ್ತೆ ಅನ್ಸ್ತಂದ್ರೆ ಇಲ್ಲಿ 1.8 ಇರುತ್ತೆ ಹೈಟ್ ಒಳಗ. ಆದ್ರೆ ವಿಟ್ ಲೇಸ್ ಆಯ್ತಂದ್ರೆ 1.5 ಡಿ ಅಂದ್ರೆ 15 ಅಂದ್ರೆ ಎಷ್ಟು, 15 ಅಂದ್ರೆ ಎಷ್ಟು ಬರುತ್ತೆ ನಮ್ಗೆ 7.5 ಎರಡು ಕಡೆ. ಅದನ್ನ ಲೈನ್ ಇಕ್ಸ್ಬೇಕು 7.5. ಇದನ್ನ ಹೈಟ್ ಒಂದು ಸೈಜ್ ಕೊಟ್ಟಿಲ್ಲ, ಆದ್ರೂ ನಾವು ಒಂದು 5 mm ಏರ್ಸೋಣ. ಸೈಜ್ ಕೊಟ್ರೆ ಅಷ್ಟೇ ಹಾಕ್ಬೋದು, ಇಲ್ಲ ಸೈಜ್ ಇಲ್ಲ ಅಂದ್ರೆ ನಾವು ಸ್ವಲ್ಪ 5 mm ಏರ್ಸೋಣ ಅಷ್ಟೇ. ಡ್ರಾಯಿಂಗ್ ಇದು ಡೈಮೆನ್ಷನ್ ಬರೀಬೇಕು. ಇದು ಮಾಮೂಲಿಯಾಗಿ ಹೊರಗಡೆ ಬರೆದ್ರು ಬರೀಬಹುದು, ಇಲ್ಲ ಇಲ್ಲೇ ತೋರಿಸಿದ್ರು ಈ ಒಳಗಡೆ ತೋರಿಸಬಹುದು. ಇಲ್ಲಿಂದ ಇದನ್ನ ತೋರಿಸಬಹುದು, ಡಿ ಅಂತ ತೋರಿಸ್ಬಿಡೋದು ಅಷ್ಟೇ. ಇದ್ರದ್ದು ಹೆಡ್ ಇಂದು 1.5 ಡಿ ಅದನ್ನು ತೋರಿಸಿದ್ರೆ ಆಯ್ತು. ಇವು ಸಣ್ಣ ಸಣ್ಣ ಡ್ರಾಯಿಂಗ್, ಸಣ್ಣ ಸಣ್ಣ ಡ್ರಾಯಿಂಗ್ ಅಂದ್ರು 5 ವರ್ಷ ಕೊಡುತ್ತಾನೆ, ಕೊಟ್ಟೆ ಕೊಡ್ತಾನೆ ಎಕ್ಸಾಮ್ಗೆ. ಇಂಪಾರ್ಟೆಂಟ್ ಇದು 1.5 ಡಿ ಅಂದ್ರೆ 15 ಇರುತ್ತೆ. 15ಗೆ 5 ಡಿ ಅಂತ ಇದಾಯ್ತು. ನೆಕ್ಸ್ಟ್ ಇನ್ನೊಂದು ಡ್ರಾಯಿಂಗ್